ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ತಿಯಾದ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಚೆನ್ನಾಗೂ ಇರುತ್ತೆ. ಮಕ್ಕಳುಗಳು ಇವಾಗ ಸೊಪ್ಪು ತಿನ್ನಲ್ಲ ಮತ್ತು ತರಕಾರಿ ತಿನ್ನಲ್ಲ ಅಂತಾರಲ್ವ, ಆವಾಗ ಈ ರೀತಿ ಮಾಡಿಕೊಡ್ಬೋದು. ಮತ್ತು ಇವಾಗ ಅವರೆಕಾಳು ಸೀಸನ್ ಬೇರೆ. ಇದಕ್ಕೆ ಇದ್ಕಿದ ಬೇಳೆಕಾಳು ಹಾಕಿ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಬನ್ನಿ, ನಾನು ಇದ್ಕಿದ ಬೇಳೆಕಾಳು ಮತ್ತು ಸೊಪ್ಪು ಎಲ್ಲ ಸೇರಿಸಿ ಮಾಡ್ತಾಯಿದ್ದೀನಿ ಮಸಾಲೆ ರೊಟ್ಟಿ. ತುಂಬ ಚೆನ್ನಾಗಿತ್ತು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದೊಂದೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥವನ್ನ ಎಲ್ಲ ಈ ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಾಲಕ್ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು. ನಾನು ಮುಂಚೆಗೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಸೊಪ್ಪುಗಳನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಈ ರೀತಿ ನಾವೆಲ್ಲ ಸಣ್ಣಗೆ ಕಟ್ ಇಟ್ಕೊಂಡು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಹೌದು ಸೊಪ್ಪುಗಳು. ಮತ್ತು ಇವಾಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಮತ್ತು ಇದ್ಕಿದ ಬೇಳೆಕಾಳು. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಈ ರೀತಿ ಇದ್ಕಿದ ಬೇಳೆಕಾಳು ಮತ್ತು ತರಕಾರಿ ಸೊಪ್ಪು ಎಲ್ಲ ಹಾಕಿ ರೊಟ್ಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ಸೊಪ್ಪು ತಿನ್ನಲ್ಲ ಅಲ್ವಾ, ಈ ರೀತಿ ಮಾಡಿಕೊಟ್ರಂತೂ ಎಮ್ಮಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಚಟ್ನಿ ಆಗಲಿ ಪಲ್ಯ ಆಗಲಿ ಏನು ಬೇಡ, ಹಂಗೆ ರೊಟ್ಟಿ ಬಿಸಿದಾಗೆ ತಿನ್ಬೋದು. ನಾನಿವಾಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು 2 ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿಗೆ ನಾವು ಸೇರಿಸಿರೋಂಥ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಇದ್ಕಿದ ಬೇಳೆಕಾಳು, ಕೊತ್ತಂಬರಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೇಕಿದ್ದರೆ ನಾವು ಕ್ಯಾರೆಟ್ ತುರಿ ಸಹ ಸೇರಿಸ್ಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಆಗೋ ರೀತಿ, ಅದರಲ್ಲಿ ನೀರಿನಂಶ ಇರುತ್ತಲ್ವ, ಅಕ್ಕಿ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಲಾಸ್ಟಿಗೆ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸಿ ಕಲಸಿಡಬೇಕಾಗುತ್ತೆ. ಈ ಸೊಪ್ಪೆಲ್ಲ ತೊಳೆದಿಟ್ಟಿರ್ತೀವಿ ಅಲ್ವಾ, ಅದು ಮತ್ತು ಈರುಳ್ಳಿದು ಎಲ್ಲ ನೀರಿನಂಶ ಬಿಟ್ಕೊಳ್ಳುತ್ತೆ. ಆದ್ದರಿಂದ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಸೇರಿಸಿರೋ ಅಂಥ ಸೊಪ್ಪು ಮತ್ತು ಈರುಳ್ಳಿ, ಇದ್ಕಿದ ಬೇಳೆಕಾಳು ಹಸಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇವಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಿಂದ ಈ ರೀತಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಮೊದಲು ಕಲಿಸ್ಕೋಬೇಕು. ನಂತರ ಸ್ವಲ್ಪ ತೆಳು ಮಾಡ್ಕೋಬೇಕು. ಫಸ್ಟು ನಾವು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಾದಮೇಲೆ ಮತ್ತೆ ನೋಡಿಕೊಂಡು ನಮಗೆ ಅದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೋಬೇಕು. ನಾನು ಇಲ್ಲಿ ಬಿಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಸೊಪ್ಪಲ್ಲಿ ಮತ್ತು ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಈ ರೀತಿ ತೆಳುವಾಗಿದೆ. ಬನ್ನಿ, ಇವಾಗ ರೊಟ್ಟಿ ಮಾಡೋಕ್ಕೆ ಕಲಿಸ್ಕೊಂಡಿರೋದೆಲ್ಲ ಆಗಿದೆ. ಇವಾಗ ರೊಟ್ಟಿನ ನಾವು ಹೆಂಚಿನ ಮೇಲೆ ತೊಟ್ಟಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ತವ ಇಟ್ಟಿದ್ದೀನಿ. ತವ ಬಿಸಿ ಆಗಬೇಕು. ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆನ ತವಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಸುತ್ತಲೂ. ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಕಲಿಸ್ಕೊಂಡಿರೋಂಥ ಅಕ್ಕಿ ಹಿಟ್ಟಿಂದು ಮಿಶ್ರಣ, ಅದೇ ತರಕಾರಿ ಸೊಪ್ಪು ಎಲ್ಲ ಸೇರಿಸಿದ್ನಲ್ವ, ಅದ್ರ ಮಿಶ್ರಣನ ಈ ರೀತಿ ತವದ ಮೇಲೆ ತೊಟ್ಕೊತಾ ಇದ್ದೀವಿ. ಇಲ್ಲ ನಮಗೆ ಈ ರೀತಿ ತೊಟ್ಟಕ್ಕೆ ಬರೋಲ್ಲ ಅನ್ನೋರು ಬೇಕಾದ್ರೆ ನಾವು ಎಣ್ಣೆ ಕವರ್ ಇರುತ್ತಲ್ವ, ಈ ರೀತಿ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ಎಣ್ಣೆ ಕವರಲ್ಲಿ ಸಹ ತೊಟ್ಟಿ ಹಾಕ್ಬೋದು. ನಿಮ್ಗೆ ಆ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಅದನ್ನು ಬೇಕಾದ್ರೆ ವಿಡಿಯೋ ಶೇರ್ ಮಾಡ್ತೀನಿ. ಈ ರೀತಿ ತೆಳುವಾಗಿ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನಾವು ಹಿಂಗೆ ತವದ ಮೇಲೆ ತಟ್ಕೋಬೋದು. ಈ ರೀತಿ ಎಲ್ಲ ತೊಟ್ಟಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ನ ಆಗಿರ್ಬೋದು ಇಲ್ಲ ತಟ್ಟೆ ಆಗಿರ್ಬೋದು, ಸ್ವಲ್ಪ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಸುತ್ತಲೂ ಬಿಟ್ಟಿದೆ. ಇವಾಗ ನಿಧಾನಕ್ಕೆ ಇದನ್ನು ತಿರುವಾಕಬೇಕು. 2 ಕಡೆಯೂ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ರುಚಿಯಾದ ಸಬ್ಸಿಗೆ ಸೊಪ್ಪು ಮತ್ತು ಇದ್ಕಿದ ಬೇಳೆಕಾಳಿನ ರೊಟ್ಟಿ ರೆಡಿ ಆಗುತ್ತೆ.
ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ವಾವ್ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಯಾರ ಮನೆಗೆಲ್ಲ ಮಕ್ಕಳು ಸೊಪ್ಪು ಇಷ್ಟಪಡಲ್ವ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಸೊಪ್ಪಲ್ಲಿ ವಿಟಮಿನ್ ಅಂಶ ಜಾಸ್ತಿ ಇರುತ್ತೆ, ಹೆಲ್ತಿ ಕೂಡ ಹೌದು. ಇವಾಗ ಇನ್ನೊಂದು ರೊಟ್ಟಿನ ನಾನು ಎಣ್ಣೆ ಹಾಕ್ತಾಯಿಲ್ಲ, ನೀರನ್ನೇ ಹಾಕಿಬಿಟ್ಟು ಈ ರೀತಿ ತವದ್ಮೇಲೆ ಸವರುತ್ತಾ ಇದ್ದೀನಿ ರೊಟ್ಟಿನ. ಈ ರೀತಿ ತವದ್ಮೇಲೆ ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಸವರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕಚ್ಕೊಳ್ಳೋದಿಲ್ಲ ಮತ್ತು ಕಿತ್ಕೊಳ್ಳೋದಿಲ್ಲ. ಈ ರೀತಿನೂ ಒಂದು ಸತಿ ಮಾಡಿ ನೋಡಿ ರೊಟ್ಟಿನ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫುಲ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ತುರಿ ಸಹ ಸೇರಿಸ್ಕೋಬಹುದು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೋಬೋದು. ನಾನು ಇಲ್ಲಿ ಸೊಪ್ಪು ಹಾಕಿರೋದ್ರಿಂದ ಕ್ಯಾರೆಟ್ ತುರಿನ ಸ್ಕಿಪ್ ಮಾಡಿದ್ದೀನಿ. ಇವಾಗ ನಾನು ರೊಟ್ಟಿನ ಸವರಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಬೇಕಲ್ವ, ಅದಕ್ಕೋಸ್ಕರ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇದು ನೀವು ಯಾವ ರೀತಿ ಮಾಡ್ತೀರಾ ರೊಟ್ಟಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ರೀತಿನೂ ಒಂದು ಸತಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಈ ರೊಟ್ಟಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.